ಹಾಸನದಿಂದ ಕಾಸರಗೋಡಿಗೆ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದಂಥ ಪ್ರಕರಣವನ್ನ ಆಲೂರು ಪೊಲೀಸರು ಪತ್ತೆ ಹಚ್ಚಿದ್ದು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೆಳಗಿನ ಜಾವ 3:30 ಗಂಟೆ ಸುಮಾರಿಗೆ ನಿಡನೂರು ಗ್ರಾಮದ ಕ್ರಾಸ್ ಬಳಿ ಇರುವಂತಹ NH 75 BM ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. KL 5AY 4539 ನೋಂದಣಿ ಸಂಖ್ಯೆಯ ಬೊಲೆರೋ ಪಿಕಪ್ ವಾಹನದ ಬದಲಿಗೆ ನಕಲಿ KA 25AB 4033 ಸಂಖ್ಯಾಫಲಕವನ್ನು ಅಳವಡಿಸಿ ಸರ್ಕಾರಕ್ಕೆ ಮೋಸ ಮಾಡುವ ಉದ್ದೇಶದಿಂದ ಜಾನುವಾರು ಸಾಗಾಟವನ್ನು ನಡೆಸಲಾಗ್ತಾ ಇತ್ತು. ಆರೋಪಿಗಳು ಮಂಗಳವಾರ ಹಾಸನದ ಸಂತೆಯಲ್ಲಿ ಖರೀದಿಸಿದ ಒಂದು ಕೋಣ ಹಾಗೂ 4 ಎಮ್ಮೆಗಳನ್ನು ಕಸಾಯಿಖಾನೆಗೆ ಕರೆದೊಯ್ಯುವ ಉದ್ದೇಶದಿಂದ ಕಾಸರಗೋಡಿಗೆ ಸಾಗಿಸ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿದ ಆಲೂರು ಪೊಲೀಸರು ವಾಹನದೊಂದಿಗೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತರನ್ನ ರಾಜನ್ ವರ್ಗೀಸ್, ಬೀನ್ ವರ್ಗೀಸ್ 55 ವರ್ಷ ಹಾಗೆ ವಾಹನ ಚಾಲಕ ಹಾಗೂ PB ಥೋಮಸ್ 43 ವರ್ಷ ಅಂತ ಹೇಳಿ ಗುರುತಿಸಲಾಗಿದೆ. ಈ ವೇಳೆ ಮೂರನೇ ಆರೋಪಿಯಾದಂತಹ ಕೆಸಗುಳಿ ಗ್ರಾಮದ ಸಕಲೇಶಪುರ ತಾಲೂಕಿನ ಮೇಘರಾಜ್ ಪರಾರಿಯಾಗಿದ್ದು ಆತನ ಬಂಧನಕ್ಕೆ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಈ ಕುರಿತು ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಹಾಗೂ ಸಿಬ್ಬಂದಿಗಳಾದ ಪುನೀತ್, ಪೂರ್ಣೇಂದ್ರ, ಯೋಗೇಶ್, ನಾಗೇಶ್ ಭಾಗವಹಿಸಿದ್ರು. ಇವತ್ತು ನ್ಯೂಸ್ ಇಲ್ಲ, ನೆನ್ನೆ ಇತ್ತು, ನೆನ್ನೆ ಹಾಕಿಸುತ್ತೆ, ಮೊನ್ನೆ ಭಾನುವಾರ ರಜಾ.